ಅದನ್ನ ಬೇಯಿಸಿ ಮತ್ತೆ ಅವನಿಗೆ ಹಾಕ್ಬೇಕು. ಅದಕ್ಕೆ ಅವನು ಏನು ಮಾಡಲ್ಲ. ಇವಾಗೊಂದು ತುಂಬಾ ಕೇಸ್ಗಳಲ್ಲಿ ನೋಡ್ತೀವಿ, ಗಂಡು ಮಕ್ಳು ದುಡಿಯಕ್ಕೆ ಸೋಮಾರಿತನ ಮಾಡ್ತಾರೆ. ಆ ಹೆಣ್ಮಕ್ಳು ದುಡ್ಕೊಂಡ್ ಬಂದಿದ್ರಲ್ಲಿ ಇವ್ರು ಮಜಾ ಉಡಾಯಿಸ್ಕೊಂಡು ಜಗಳ ಮಾಡ್ಕೊಂಡು ಡಿವೋರ್ಸಿಗೆ ಬರ್ತಾರೆ. ಈ ಥರ ಎಲ್ಲ ಆಗುತ್ತೆ. ಹಾಗೆ ಇನ್ನು ಕೆಲವು ಕೇಸಲ್ಲಿ ಹೆಣ್ಮಕ್ಳದ್ದು ಎಷ್ಟೇ ತಪ್ಪಿಲ್ಲದೆ ತಪ್ಪಿದ್ರೂ ಗಂಡು ಮಕ್ಕಳು ಡಿವೋರ್ಸ್ ಮತ್ತೆ ಜೀವನಾಂಶದ ಕೇಸಿಗೆಲ್ಲ ಬಂದಾಗ ಹೆಣ್ಣು ಮಕ್ಕಳನ್ನ ಯಾವ ಥರ ಎತ್ಕಟ್ತಾರೆ ಅಂದರೆ ಅವಳಿಗೆ ತಲೆ ಸರಿ ಇಲ್ಲ ಅಂತ ಅದ್ರ ಡಿಫೆನ್ಸ್ ತಗೊಳ್ಳೋದಾಗಿ ಆ ಥರ ಡಿಫೆನ್ಸ್ ತಗೊಳ್ತಾರೆ. ಅಂದರೆ ಈಗ ಹೆಣ್ಮಕ್ಳು ನಾವು ಏನಂದರೆ ಹೆಚ್ಚು ಗಂಡನನ್ನು ಅವಲಂಬಿಸಿರ್ತೀವಿ. ಅವರ ನಡೆ ನುಡಿ ಅವ್ರ ನಗು ನಮ್ಮ ನಗುನೂ ಆಗಿರುತ್ತೆ, ಅವ್ರ ಕಷ್ಟ ಸುಖಗಳು ನಮ್ಮ ಕಷ್ಟ ಸುಖನೂ ಆಗಿರುತ್ತೆ. ನಾವು ಅಷ್ಟೊಂದು ಡೀಪಾಗಿ ಗಂಡನ ಹಚ್ಕೊಂಡಿದ್ದಾಗ ಸಡನ್ ಆಗಿ ಗಂಡ ನಮ್ಮಿಂದ ದೂರ ಆದಾಗ ಆ್ಯಕ್ಚುಲಿ ನಮಗೇನಾಗಿ ಡಿಪ್ರೆಷನ್ಗೆ ಹೋಗ್ತೀವಿ. ಆಗ ಏನೋ ಒಂದು ಹೆಚ್ಚು ಕಡಿಮೆ ಮಾತಾಡ್ಬೋದು, ಮತ್ತೆ ಕೇಳಿದ್ದೆ ಮಾತನ್ನ ಕೇಳ್ಬೋದು. ಆಗ ಗಂಡು ಮಕ್ಳು ಏನು ಮಾಡ್ತಾರೆ, ಅವಳಿಗೆ ತಲೆ ಸರಿ ಇಲ್ಲ, ಅದಕ್ಕೆ ತುಂಬ ಮಾತಾಡ್ತಾಳೆ. ಒಬ್ಬನ ಹಾಗೆ ಎವಿಡೆನ್ಸ್ ಕೊಡುವಾಗ ಹೇಳ್ತಾ ಇದ್ದ, ಅವಳು ತುಂಬ ಮಾತಾಡ್ತಾಳೆ, ಹೇಳಿದ್ದೇ ಹೇಳ್ತಾ ಇರ್ತಾಳೆ, ಹಾಗಾಗಿ ನನಗೆ ಅವಳು ಇಷ್ಟ ಇಲ್ಲ, ಅವಳು ತಲೆ ಸರಿ ಇಲ್ಲ ಅವಳಿಗೆ ಅಂತ ಹೇಳ್ತಾಳೆ. ಅವಳು ಬಂದು ಹಂಗಾದ್ರೆ ತಲೆ ಸರಿ ಇಲ್ಲ ಅಂದರೆ ಕೋರ್ಟ್ಗೂ ಹೆಂಗೆ ಬಂದಿದೆ, ಅಲ್ಲಿ ಕುತ್ಕೊಂಡು ಅವ್ನು ಹೇಳೋದೆಲ್ಲ ಕೇಳಿಸ್ಕೊಂತಿದ್ದಾಳೆ, ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ದಾಳೆ, ಇಷ್ಟೆಲ್ಲ ಹೇಗೆ ಮಾಡ್ಕೊಳ್ತಾಳೆ ತಲೆ ಸರಿ ಇಲ್ಲ ಅಂದರೆ ಅಲ್ವಾ? ಇದನ್ನ ಡಿಫೆನ್ಸ್ ಆಗಿ ತಗೊಳ್ತಾರೆ. ಅದಕ್ಕೆ ಏನಪ್ಪ ಅಂದರೆ ಹೆಣ್ಮಕ್ಳು ಸಹ ಹೆಚ್ಚು ಗಂಡನ್ನ ಅವಲಂಬಿಸ್ತೆ ಅವನ ಎಲ್ಲ ಫೀಲಿಂಗ್ಸ್ಗಳನ್ನು ಅವನ ಎಲ್ಲ ನಡೆನುಡಿಲ್ಲ ತೊಡಗಿಸ್ಕೊಳ್ಳೋಕ್ಕಿಂತ ನಿಮ್ಮಲ್ಲಿ ಏನು ಪ್ರತಿಭೆ ಇದೆ, ನಿಮ್ಮಲ್ಲಿ ಏನು ನಿಮ್ಮ ಆಸಕ್ತಿ ಏನೋ ಆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ನೀವು ಸ್ವಲ್ಪ ಸ್ವತಂತ್ರರಾಗಿರ್ಬೇಕು ಅಂತ ನನಗನ್ಸುತ್ತೆ. ಆಗ ಇದು ಅವ್ರು ಗಂಡು ಮಕ್ಕಳು ದುರ್ಬಳಕೆ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಇನ್ನೊಂದು ಕೇಸ್ ಇತ್ತು, ಇಲ್ಲಿ ನಿಜವಾಗ್ಲೂ ಹೆಣ್ಮಕ್ಳು ಎಷ್ಟು ಗಂಡನನ್ನು ಅವಲಂಬಿಸಿರ್ತೀವಿ ಅನ್ನೋಕ್ಕೆ. ಅವಳು PUC ಓದ್ತಾ ಇದ್ಲು. PUC ಅವಳು ತುಂಬ ಚೆನ್ನಾಗಿ ಚಿತ್ರಕಲೆ ಎಲ್ಲ ಮಾಡ್ತಾ ಇದ್ಲು. ಅದಕ್ಕೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾಳೆ, ಮುಗ್ಧವಾಗಿದ್ದಾಳೆ. ಅವ್ರ ಅಪ್ಪ ಅಮ್ಮ ಯಾವುದೋ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಹುಡುಗ ಸಂಬಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಓದೋದು ಬಿಡಿಸಿ PUCಗೆ ಓದೋದು ಬಿಡಿಸಿ ಮದುವೆ ಮಾಡಿದರೆ ಅವನು ಮದುವೆ ಆದ ದಿನದಿಂದ ತಾಯಿ ಮನೇಲಿ ಏನು ಫಸ್ಟ್ ನೈಟ್ ಆಗಿತ್ತಲ್ಲ ಅದೇ ನೈಟ್ ಅಷ್ಟೇ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಡೋದ್ರೆ ಅಲ್ಲಿ ಹೋದ ದಿನದಿಂದನೇ ಅವ್ನು ಮನೇಲಿ ಇರ್ತಿರ್ಲಿಲ್ಲ, ಎಲ್ಲೋ ಹೋಗ್ತಿದ್ದಂತೆ. ಮನೆ ಬೀಗ ಹಾಕೊಂಡು ಹೋಗೋದಂತೆ, ಮನೆಗೆ ಬೀಗ ಹಾಕೊಂಡು ಅವ್ನು ಎಲ್ಲೋ ತಿರ್ಗಕ್ಕೆ ಹೋಗೋದು. ಇನ್ನೇನು ತಿರುಗ್ತಾನೆ, ಅವ್ನಿಗೆ ಇನ್ನೊಂದು ಅಫೇರ್ ಇರ್ತದೆ. ಹಾಗಾಗಿ ಅವ್ನು ಅಲ್ಲಿಗೆ ಹೋಗ್ತಾ ಇದ್ದ, ಇಲ್ಲಿ ಬೀಗ ಹಾಕೊಂಡು ಹೋಗೋನು. ಇವಳು ಹಳ್ಳಿಯಿಂದ ಹೋದವಳು, ಅಲ್ಲಿ ಹೇಗಿರ್ಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ಮತ್ತೆ ಪರ ಊರು ಬೆಂಗಳೂರು ಬೇರೆ, ಅಕ್ಕಪಕ್ಕದವರೆಲ್ಲ ಪರಿಚಯ ಇಲ್ಲ. ಮತ್ತೆ ಬೆಳಗ್ಗೆ ಬರೋನವನು ಬಂದು ಬೀಗ ತೆಗೆದ್ಮೇಲೆ ಅವಳು ಬಾಗಿಲು ನೀರು ಹಾಕ್ತಿತ್ತು. ಪರಿಸ್ಥಿತಿ ಹಿಂಗಿದ್ದಾಗ ಏನಾಯ್ತು, ಅವಳಿಗೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಳು. ಮತ್ತು ಪ್ರೆಗ್ನೆಂಟ್. ಅವಳಿಗೆ ತಾಯಿ ಮನೆ ಕರ್ಕೊಂಡು ಬಂದರೆ ಅವನು ಎಂಥವಂದರೆ ಯಾರು ಜ್ಯೋತಿಷ ಹೇಳಿದ್ನಂತೆ. ಹಾಗಾಗಿ ಅವಳನ್ನ ಊರಲ್ಲಿ ಕೆರೆ ಇರುತ್ತಲ್ಲ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಜುಟ್ಟು ಹಿಡಿದು ನೀರಲ್ಲಿ ಮುಳುಗ್ಸೋದೇ ಹೇಳ್ಸೋದು ನೋಡಿ, ಆ ಥರ ಮಾಡ್ತಾ ಇದ್ದು ನನಗೆ. ಆಮೇಲೆ ಅವಳನ್ನ ಲೈಂಗಿಕವಾಗಿ ಅವನು ತುಂಬ ಬೇರೆ ಥರ ಎಲ್ಲ ದುರುಪಯೋಗ ಮಾಡ್ಕೊಳ್ಳೋದು. ಅವನು ಹೇಳ್ದಾಗ ಅವಳು ಕೇಳಬೇಕಿತ್ತು. ಹಾಗಾಗಿ ಅವಳು ತುಂಬ ಡಿಪ್ರೆಷನ್ಗೆ ಹೋಗಿ ಏನಾದ್ಲು ಅಂದರೆ ಇವತ್ತು ಅವಳಿಗೆ ತಲೆ ಸರಿ ಇಲ್ಲ, ನಿಜವಾಗ್ಲೂ ತಲೆ ಸರಿ ಇಲ್ಲ. ಅವಳ ಹೆಸರಲ್ಲಿ ಕೇಸ್ ಹಾಕೋಕ್ಕೆ ಬರಲಿಲ್ಲ. ಅವಳ ಅಪ್ಪನನ್ನು ನಾವು ನೆಕ್ಸ್ಟ್ ಫ್ರೆಂಡ್ ಅಂತ ಮಾಡಿ ಅವನ ಹೆಸರಲ್ಲಿ ಕೇಸ್ ಹಾಕಿ ಕೇಸ್ ನಡೆಸ್ತಾರೆ. ಅವಳು ಕೋರ್ಟಿಗೆ ಬಂದರೆ ಅವಳು ಒಂದ್ಸರಿನಾದ್ರು ತೋರಿಸ್ಬೇಕಲ್ಲ ಜಡ್ಜಿಗೆ ಹಿಂಗಾಗಿದ್ದಾಳೆ ಅಂತ. ಹಾಗಾಗಿ ಕೋರ್ಟಿಗೆ ಕರ್ಕೊಂಬರ್ರಿ ಅಂತ ಹೇಳ್ತೀವಿ, ಕರ್ಕೊಂಬರ್ತಾರೆ. ಪಾಪ ಸುಮ್ಮನೆ ಕೂತಿರ್ತಾಳೆ, ಏನು ಮಾತಾಡಬೇಕು, ಯಾರ ಜೊತೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತ ಅವಳಿಗೆ ಗೊತ್ತಾಗಲ್ಲ. ನಿಜವಾಗ್ಲೂ ಅವಳಿಗೆ ತಲೆ ಕೆಟ್ಟ ನೋಡಿ. ಗಂಡನನ್ನು ಎಷ್ಟು ಹಚ್ಕೊಂಡಿರ್ತೀವಿ ಹೆಣ್ಮಕ್ಳು, ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋಕ್ಕೆ ಈ ಕೇಸು ಉದಾಹರಣೆ ಆಗುತ್ತೆ. ಇಷ್ಟೆಲ್ಲ ತಲೆ ಕೆಡಿಸ್ಕೋಬಾರ್ದು, ಗಂಡನನ್ನು ತುಂಬ ಹಚ್ಕೋಬಾರ್ದು. ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಆಸಕ್ತಿಗಳೇ ಆ್ಯಕ್ಚುಲಿ ನಮಗೇನು ಸ್ವಂತಿಕೆ ಅನ್ನೋದೇ ಇಲ್ಲ ಹೆಣ್ಮಕ್ಳಿಗೆ ಅಲ್ವಾ, ಎಲ್ಲರೂ ಗಂಡನಿಗೋಸ್ಕರ ಎಲ್ಲ. ಹಾಗಾಗಿ ಈಗ ಕಾಲ ಬದಲಾಗಿದೆ, ಈ ಥರ ಮಹಿಳಾ ಚೈತನ್ಯ ದಿನಕ್ಕೆಲ್ಲ ಬರ್ತೀರಾ ಹೆಣ್ಮಕ್ಳು. ಹಾಗಾಗಿ ನಿಮ್ಮ ಸ್ವಂತ ಆಸಕ್ತಿಗಳನ್ನ ಕಾಯ್ಕೊಂಡು ಅವರಿಂದ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ.